ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರೂಜಿಯವರು ಆಶೀರ್ವಾದ ಮಾಡ್ತಾ, ಈ ಮೇ ತಿಂಗಳು 12 ರಾಶಿಗಳ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ನಾವು ಗಮನವನ್ನು ಕೊಟ್ಟಾಗ, ಮೊದಲಿಗೆ ಮೇಷರಾಶಿಯವರಿಗೆ 7.5 ಏಳರಾಟ ಶನಿ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳು ಉತ್ಪತ್ತಿಯಾಗತ್ತೆ. ಜಾಗ್ರತೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನ ಗುರು 14ರವರೆಗೂ ಚೆನ್ನಾಗಿರ್ತಾನೆ. 14ರ ನಂತರ ನಿಮಗೆ ಅನರ್ಥಗಳನ್ನ ಮಾಡ್ತಾನೆ. ನೀವು ಆಡುವ ಮಾತಿನಿಂದ ಅನರ್ಥಗಳಾಗ್ತಕ್ಕಂಥದ್ದು, ಗೆಳೆಯರಲ್ಲಿ, ನೆಂಟರಲ್ಲಿ, ಇಷ್ಟರಲ್ಲಿ ನಿಷ್ಠೂರಗಳನ್ನು ಕಟ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ. ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಬಹಳಷ್ಟು ಜನ ಗ್ರಹಚಾರ ಅಂತಕ್ಕಂಥದ್ದು ಚೆನ್ನಾಗಿದ್ದಾಗ ತುಂಬಾ ಖುಷಿಯಾಗಿರ್ತೀರ. ಕಷ್ಟ ಕಾರ್ಪಣ್ಯಗಳು ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತಕ್ಕಂಥ ಒಂದು ವಿಚಾರಗಳನ್ನ ಹೆಚ್ಚಾಗಿ ಯೋಚನೆಯನ್ನ ಮಾಡ್ತೀರ. ಆದರೆ ಮೇಷರಾಶಿಯವರು ಈ ಮಾಸದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸುಬ್ರಹ್ಮಣ್ಯನಿಗೆ ಕೆಂಪು ಹೂಗಳಿಂದ ಪ್ರತಿ ಮಂಗಳವಾರ ಅರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಜನ್ಮದಲ್ಲೇ ಗುರು ಸಂಚಾರವನ್ನ ಮಾಡ್ತಾ ಇದ್ದಾನೆ. 14ರ ನಂತರ ನಿಮಗೆ ಅನುಕೂಲಗಳು ಅಂತಕ್ಕಂಥದ್ದಾಗತ್ತೆ. ಧನಭಾವಕ್ಕೆ ಗುರು ಅಂತಕ್ಕಂಥವನ್ನ ಬರ್ತಾ ಇದ್ದಾನೆ. ಈಗಾಗಲೇ ಏಕಾದಶ ಸ್ಥಾನಕ್ಕೆ ಶನಿ ಅಂತಕ್ಕಂಥವನ್ನ ಬಂದಿದ್ದಾನೆ. ಶನಿ ಎಷ್ಟು ಕೆಟ್ಟ ಫಲಗಳನ್ನ ಕೊಡ್ತಾನೋ ಅಷ್ಟೇ ಒಳ್ಳೆಯ ಫಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು 1 ತಿಂಗಳು ಏನಾದರೂ ಮಾಡಿ, ಹೇಗಾದರೂ ಮಾಡಿ ಬರ್ತಕ್ಕಂಥ ಕಷ್ಟಗಳನ್ನೆಲ್ಲ ಅನುಭವಿಸಿ ಧೈರ್ಯ ಕಳ್ಕೊಳ್ಳದೆ ಮುಂದೆ ಬರ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು 1 ತಿಂಗಳಲ್ಲಿ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಪ್ರಾರಂಭ ಆಗತ್ತೆ. ಧನಭಾವದಲ್ಲಿ ಗುರು, ಏಕಾದಶದಲ್ಲಿ ಶನಿ ಮತ್ತೆ ಗುರು ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥದ್ದು, ಭಾಗ್ಯೋದಯ ಆಗ್ತಕ್ಕಂಥ ಸಾಧ್ಯತೆ, ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸ್ತಕ್ಕಂಥ ಸಾಧ್ಯತೆ, ಶುಭ ಕಾರ್ಯಗಳ ನಡೀತಕ್ಕಂಥ ಸಾಧ್ಯತೆ ಇವೆಲ್ಲವೂ ಕೂಡ ಕಂಡು ಬರುತ್ತೆ. ಯಾರ್ಯಾರು ನಿಮ್ಮ ಮನೋವಾಂಚಲ್ಯಗಳನ್ನ, ಮನಸ್ಸಿನಲ್ಲಿ ಸಂಕಲ್ಪಗಳನ್ನ ಇಟ್ಕೊಂಡಿದ್ದೀರೋ ಅಂತ ಸಂಕಲ್ಪಗಳು ನೆರವೇರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಪ್ರಾರಂಭವಾಗತ್ತೆ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಏನೆಲ್ಲ ಆಗತ್ತೆ? ಜನ್ಮಕ್ಕೆ ಗುರು ಅಂತಕ್ಕಂಥವನು ಬರ್ತಾ ಇದ್ದಾನೆ. ದಶಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವನು ಈಗಾಗಲೇ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಉದ್ಯೋಗ ಕಳ್ಕೊಳ್ತಕ್ಕಂಥವರೆಷ್ಟು ಜನನೋ, ಉದ್ಯೋಗದಲ್ಲಿ ಸಮಸ್ಯೆಗಳು ಅಂತಕ್ಕಂಥದ್ದು ಎಷ್ಟು ಜನಕ್ಕೋ, ಅವರವರ ಜಾತಕಕ್ಕೆ ಅನುಗುಣವಾಗಿ ಬರ್ತಕ್ಕಂಥ ಫಲಾಫಲಗಳು ಒಟ್ಟಾಗಿ ಅಶುಭ ಫಲಗಳು ಹೆಚ್ಚಾಗಿ ನೀವು ಅನುಭವಿಸಬೇಕಾಗತ್ತೆ. ಜಾಗ್ರತೆಯನ್ನ ವಹಿಸಿ. ಯಾರ್ಯಾರು ವಾಹನ ಚಾಲನೆಯನ್ನ ಮಾಡ್ತೀರೋ ಏಕಾಗ್ರತೆಯನ್ನ ಇಟ್ಕೊಂಡು ವಾಹನ ಚಾಲನೆ ಮಾಡಿ. ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ಮಿಥುನ ರಾಶಿಯವರಿಗೆ ಈ ಮೇ ಮಾಸದಲ್ಲಿ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದನ್ನ ನೀವು ಮರೆತರೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿ ಬುಧವಾರ ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನು ಮಾಡಿ, ದ್ವಾದಶ ಅಂದರೆ 12 ದೀರ್ಘದಾಂಡ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈಗೇನೋ ಗುರು ಏಕಾದಶದಲ್ಲಿದ್ದಾನೆ, ಅನುಕೂಲಗಳು ಅಂತಕ್ಕಂಥದ್ದಾಗ್ತಾ ಇದೆ. ಮೇ 14 ಈ ಮಾಸದಲ್ಲಿ 14ನೇ ತಾರೀಕು ಗುರು ಮಿಥುನಕ್ಕೆ ಪ್ರವೇಶ ಮಾಡಿದ ನಂತರ ನಷ್ಟಗಳು ಅಂತಕ್ಕಂಥದ್ದಾಗತ್ತೆ. ಎಚ್ಚರಿಕೆ ವಹಿಸಿ. ನಿಮ್ಮ ಆಸ್ತಿಗಳನ್ನು ಕಳ್ಕೊಳ್ತಕ್ಕಂಥದ್ದು ಅಥವಾ
ಮಾಡ್ತಕ್ಕಂಥ ವ್ಯಾಪಾರಗಳಲ್ಲಿ ನಷ್ಟಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ವಾಹನಗಳನ್ನ ನಷ್ಟ ಮಾಡ್ಕೊಳ್ತಕ್ಕಂಥದ್ದು. ಆ ನಷ್ಟ ಅಂತಕ್ಕಂಥದ್ದು ವ್ಯಯಭಾವಕ್ಕೆ ಗುರು ಅಂತಕ್ಕಂಥವರು ಬಂದಾಗ ನಷ್ಟಗಳು ಅಂತಕ್ಕಂಥದ್ದು ಅಧಿಕವಾಗತ್ತೆ. ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಈಗ ನಿಮಗೆ ದಶಮ ಸ್ಥಾನ ಅಂದ್ರೆ ಭಾಗ್ಯಸ್ಥಾನದಲ್ಲಿ ಗುರು ಅಂತ ಶನಿ ಅಂತಕ್ಕಂಥವರಿದ್ದಾರೆ. ಗುರು ಅಲ್ಲ, ಸಾರಿ, ಶನಿ. ಆ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಬಹಳಷ್ಟು ಜನ ಅಂತಾರೆ, ಅಯ್ಯೋ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾನೆ, ಕರ್ಮಕಾರಕ. ಬಹಳಷ್ಟು ಜ್ಯೋತಿಷ್ಯರು ಮಾತನಾಡ್ತಕ್ಕಂಥ ವಿಚಾರ ಇದು. ಕಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಶನಿ ಅಂತಕ್ಕಂಥವರಿದ್ದಾರೆ, ನಮಗೆ ಭಾಗ್ಯೋದಯವಾಗತ್ತೆ. ನಿಜ, ಶನಿ ಕರ್ಮಕಾರಕನೂ ಹೌದು, ನ್ಯಾಯಕಾರಕನೂ ಹೌದು. ಅಂದ್ರೆ ಡಿಸಿಷನ್ ಮೇಕರ್. ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಶನಃ. ಕರ್ಮಗಳಿಗೆ ಅನುಸಾರವಾಗಿ ಶನಿ ಫಲವನ್ನು ಕೊಡ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ಏನ್ ಮಾಡ್ತಾರೆ, ನನಗೆ 3ನೇ ಮನೆಗೆ ಬಂದ್ಬಿಟ್ಟ ಶನಿ, ನನಗೆ 6ನೇ ಮನೆಗೆ ಬಂದ್ಬಿಟ್ಟ ಶನಿ, ನನಗೆ ಏಕಾದಶಕ್ಕೆ ಬಂದ್ಬಿಟ್ಟ ಶನಿ, ಅನುಕೂಲಗಳು ಚೆನ್ನಾಗಾಗತ್ತೆ ಶನಿಯಿಂದ. ಖಂಡಿತವಾಗಿ ಇಲ್ಲ. ನೀವು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳನ್ನು ಕೊಡ್ತಾನೆ ವಿನಃ ಶನಿ ಜಾತಕದ ಬಲದಿಂದ ಅಲ್ಲ. ಜಾತಕದಲ್ಲಿ ಬಲಯುಕ್ತನಾಗಿದ್ದರೂ ಸಹಿತ ನಿಮ್ಮ ಕರ್ಮಗಳು ಸರಿಯಾಗಿರ್ಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಕಟಕ ರಾಶಿಯವರ ನಷ್ಟ ಸ್ಥಾನದಲ್ಲಿ ಗುರು ಅಂತಕ್ಕಂಥವನಿದ್ದಾನೆ. ನೀವು ಯಾವುದಾದ್ರೂ ಒಂದು ಪೂಜೆಯನ್ನು ಮಾಡಬೇಕಾದಾಗ ಸಂಕಲ್ಪವನ್ನ ಮಾಡ್ತೀರಾ, ಆಚಾರ್ಯ ಮುಖೇಣ ಕರಹಿಷ್ಯ, ಹೌದೋ ಇಲ್ವೋ? ಹಾಗೆ ಆಚಾರ್ಯ ಅಂದರೆ ಗುರುಗಳು, ಮುಖೇಣ ಅಂದರೆ ಮುಖಾಂತರ, ಕರಹಿಷ್ಯ ಅಂದ್ರೆ ನಾನು ಮಾಡ್ತಾ ಇದ್ದೇನೆ. ನಮ್ಮ ಸನಾತನ ಧರ್ಮದಲ್ಲಿ ಗುರುಮುಖ. ಅದಕ್ಕೆ ಗುರುವಿನ ಪ್ರಾರ್ಥನೆಯನ್ನ ಮಾಡಿ ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ಹಳದಿ ಪುಷ್ಪವನ್ನ ಅರ್ಪಣೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಯಾಕೆಂದ್ರೆ ಏಕಾದಶ ಸ್ಥಾನಕ್ಕೆ ಗುರು ಅಂತಕ್ಕಂಥವರು, ಗುರು ಲಾಭವನ್ನ ಕೊಡ್ತಾನೆ. ಆದರೆ ಜ್ಞಾಪಕ ಇರಲಿ, ಅಷ್ಟಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರಿದ್ದಾರೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ಎಲ್ಲೋ ಒಂದು ಕಡೆ ದೂರದಲ್ಲಿ ವಾಸವನ್ನ ಮಾಡಬೇಕು, ನೆಮ್ಮದಿ ಇಲ್ಲದ ಜೀವನ, ಸ್ಥಳ ಬದಲಾವಣೆಯನ್ನ ಮಾಡಿಕೊಳ್ತಕ್ಕಂಥದ್ದು, ಒಂಟಿತನ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡುತ್ತೆ ಈ ಮೇ ಮಾಸದಲ್ಲಿ. ಜೊತೆಗೆ ಅವ್ಯವಸ್ಥೆಗಳು, ವ್ಯವಸ್ಥೆಗಳಲ್ಲೂ ಅವ್ಯವಸ್ಥೆಗಳನ್ನ ಹೆಚ್ಚಾಗಿ ಉಲ್ಬಣವಾಗ್ತಕ್ಕಂಥ ಸಾಧ್ಯತೆ. ಆದರೆ ಗುರು ಲಾಭವನ್ನ ಕೊಡ್ತಾನೆ. ದೊಡ್ಡದಾಗಿ ಗಡ್ಡದ ವ್ಯಾಪಾರ, ಹುಪ್ಪಿಗೆ ಬಡತನ ಅಂತ ಕನ್ನಡದಲ್ಲಿ ಹೇಗೆ ಗಾದೆ ಇದೆಯೋ ಹಾಗೆ ಬಹಳಷ್ಟು ಹಣ ನಿಮ್ಮ ಕಣ್ಣು ಮುಂದೆ ಎಲ್ಲ ಇರುತ್ತೆ, ಆದರೆ ಅನುಭವಿಸೋಕ್ಕಾಗಲ್ಲ. ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕ್ಕಾಗಲ್ಲ ಈ ಮಾಸದಲ್ಲಿ. ಸಿಂಹರಾಶಿಯವರು ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಯಾವಾಗ ಆಹಾರದಲ್ಲಿ ವ್ಯತ್ಯಾಸಗಳಾಗುತ್ತೋ ಆಗ ಹೆಲ್ತ್ ಅಪ್ಸೆಟ್ ಅಂತಕ್ಕಂಥದ್ದು, ಅನಾರೋಗ್ಯ ಪೀಡಿತರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಈ ಮಾಸದಲ್ಲಿ ಪ್ರತಿನಿತ್ಯ ಉದಯ ಸೂರ್ಯನ ನಮಸ್ಕಾರವನ್ನ ಮಾಡಿ ಪಕ್ಷಿಗಳಿಗೆ ಧಾನ್ಯ ಮತ್ತೆ ನೀರನ್ನ ಇಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿ, ದಶಮ ಸ್ಥಾನದಲ್ಲಿ ಗುರು, ಕರ್ಮಸ್ಥಾನದಲ್ಲಿ ಗುರು ಅಂತಕ್ಕಂಥವನು ಶತ್ರು ಕ್ಷೇತ್ರದಲ್ಲಿ ಇದ್ದಾನೆ. ಎಚ್ಚರಿಕೆ ವಹಿಸಿ. ನಿಮ್ಮ ಜೊತೆಯಲ್ಲಿರೋವರೇ ಕೆಲಸ ಕಾರ್ಯಗಳಲ್ಲಿ ಬಾಂಬ್ ಹಾಕ್ಬಿಡ್ತಾರೆ. ನೀವೇನು ಉದ್ಯೋಗ ಮಾಡ್ತಾ ಇದ್ದೀರೋ ಕನ್ಯಾ ರಾಶಿಯವರು, ಉದ್ಯೋಗದಲ್ಲಿ ಮೇಲಾಧಿಕಾರಿಗಳು ಅಥವಾ ಸೇವಕರಿಂದ ನಾನಾ ರೀತಿಯ ಸಮಸ್ಯೆಗಳು, ಷಡ್ಯಂತ್ರಗಳು ರೂಪಿತವಾಗತ್ತೆ. ಇದನ್ನ ಎಚ್ಚರಿಕೆಯಿಂದ ಗಮನಿಸ್ತಕ್ಕಂಥದ್ದು. ಬುದ್ಧಿವಂತಿಕೆಯಿಂದ ಇದನ್ನ ನಿರ್ವಹಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇಲ್ಲ ಅಂದ್ರೆ ಸಿಕ್ಕಾಕೊಂಡು ಅಧ್ವಾನ ಹಾಕ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದು ಕಡೆ ಸಪ್ತಮ ಸ್ಥಾನದಲ್ಲಿ ಶನಿ, ಅವನೇನ್ ಮಾಡ್ತಾನೆ, ಕಾಟ ಕೊಡ್ತಾನೆ. ಏಳರಾಟ ಶನಿ, ಕೇಳಿದ್ದೀರಾ ನೀವು? ಏಳರಾಟ ಶನಿ. ಜೊತೆಗೆ ಕರ್ಮಸ್ಥಾನದಲ್ಲಿ ಶತ್ರು ಕ್ಷೇತ್ರದಲ್ಲಿ ಗುರು, ಬುಧನ ಕ್ಷೇತ್ರದಲ್ಲಿ. ಇಷ್ಟೆಲ್ಲಾ ಸಮಸ್ಯೆಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಈ ಮಾಸದಲ್ಲಿ ನೀವು ಪ್ರತಿನಿತ್ಯ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವನ್ನು ನಾವು ನೋಡಿದಾಗ, ಪ್ರತಿನಿತ್ಯ
ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ನಾಟಿ ತುಳಸಿಯನ್ನ ಹೃದಯ ಭಾಗಕ್ಕೆ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಬರುತ್ತೆ ಅಂತ ಎಲ್ಲಾ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಭಾಗ್ಯಸ್ಥಾನದಲ್ಲಿ ಗುರು, 6ನೇ ಮನೆಯಲ್ಲಿ ಶನಿ. 6ನೇ ಮನೆಯಲ್ಲಿ ಶನಿ ಐಶ್ವರ್ಯವನ್ನು ಕೊಡ್ತಾನೆ. ಇನ್ನು ಭಾಗ್ಯಸ್ಥಾನದಲ್ಲಿ ಗುರು ಮಿಥುನಕ್ಕೆ ಬರ್ತಾನೆ. ಮಿಥುನಕ್ಕೆ ಅಧಿಪತಿ ಬುಧ, ನಿಮ್ಮ ರಾಶ್ಯಾಧಿಪತಿ ಶುಕ್ರ. ಬುಧ ಶುಕ್ರರಿಬ್ಬರೂ ಕೂಡ ಪರಸ್ಪರ ಮಿತ್ರ ಗ್ರಹಗಳು. ಹಾಗಾಗಿ ಭಾಗ್ಯೋದಯ ಆಗತ್ತೆ ನಿಜ. ಆದರೆ ನಿಮ್ಮ ಜಾತಕವನ್ನ ನೋಡ್ಕೊಳ್ಳಿ. ಗುರುವಿನ ಬಲ ಎಷ್ಟರ ಮಟ್ಟಿಗೆ ನಿಮ್ಮ ಜಾತಕದಲ್ಲಿದೆ, ಶನಿಯ ಬಲ ಎಷ್ಟರ ಮಟ್ಟಿಗಿದೆ. ಎಲ್ಲ ಸೆಲ್ಫ್ ಮೀಡಿಯಾದಲ್ಲಿ ನೋಡ್ತಕ್ಕಂಥದ್ದು ಏನು ಅಂದ್ರೆ ತುಲಾರಾಶಿಯವರು ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ಇಷ್ಟಕಾಮ್ಯಾರ್ಥಗಳೆಲ್ಲವೂ ಕೂಡ ಫಲಸಿದ್ಧಿಯಾಗತ್ತೆ ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಜಾತಕದಲ್ಲಿ ಗುರು ಮತ್ತೆ ಶನಿಯ ಬಲ ಎಷ್ಟರ ಮಟ್ಟಿಗಿದೆ ಅಷ್ಟೇ ನಿಮಗೆ ಫಲಗಳನ್ನ ಅಂತಕ್ಕಂಥದ್ದು ಬರೋದು. ಅದಕ್ಕೆ ಜಾತಕ ವಿಮರ್ಶೆಯನ್ನ ಮಾಡ್ಕೊಳ್ಳಿ. ಗುರು ಉಚ್ಚದಲ್ಲಿದ್ದಾರೋ ನೀಚದಲ್ಲಿದ್ದಾರೋ, ಶನಿ ಉಚ್ಚದಲ್ಲಿದ್ದಾರೋ ನೀಚದಲ್ಲಿದ್ದಾರೋ ಅದನ್ನು ಒಮ್ಮೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ತುಲಾರಾಶಿಯವರಿಗೆ ಅನುಕೂಲಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ ಅಂತದ್ದು ಮೇ ಮಾಸದಲ್ಲಿ. ಆದರೆ ಈ ತುಲಾರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಮೇ ತಿಂಗಳಲ್ಲಿ ಪ್ರತಿ ಶುಕ್ರವಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ವೇತ ವರ್ಣದ ಅಂದ್ರೆ ಬಿಳಿ ಬಣ್ಣದ ಹಸು ಮತ್ತೆ ಕರುವಿಗೆ ಗೋಪೂಜೆಯನ್ನ ಮಾಡಿ ಬೆಲ್ಲ ಬಾಳೆಹಣ್ಣನ್ನ ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಪಾಪ ಪಂಚಮ ಶನಿ ಕಾಟ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಶನಿ. ಇನ್ನ ಗುರುವಿನ ಬಲ ಅಂತಕ್ಕಂಥದ್ದಿಲ್ಲ. ಅಷ್ಟಮ ಸ್ಥಾನದಲ್ಲಿ ಗುರು, ಕಷ್ಟಗಳು ಎಲ್ಲ ಇರುತ್ತೆ. ಆದರೆ ಜ್ವರ ಬಂದಂತ ಜೀವನವನ್ನ ನೀವು ಮಾಡಬೇಕಾಗತ್ತೆ. ಈ ಮೇ ಮಾಸದಲ್ಲಿ ಜ್ವರ ಬಂದವನಿಗೆ ಏನಾಗತ್ತೆ, ಮೃಷ್ಟಾನ್ನ ಮುಂದೆ ಇಟ್ಟರೂ ಕೂಡ ಅದು ವಿಷವಾಗಿ ಪರಿವರ್ತನೆ ಆಗತ್ತೆ. ಅದಕ್ಕೆ ಹೇಳೋದು ಎಲ್ಲವೂ ಕೂಡ ಭಗವಂತ ಕೊಟ್ಟಿರ್ತಾನೆ. ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಅದರಲ್ಲೂ 50 ವರ್ಷದ ಮೇಲಾಗಿರ್ತಕ್ಕಂಥವರಿಗೆ ನರಗಳ ದೌರ್ಬಲ್ಯ, ಶೀತ ಸಂಬಂಧವಾದ ರೋಗಗಳು, ಉಸಿರಾಟದ ತೊಂದರೆಗಳು ಇವೆಲ್ಲವೂ ಕೂಡ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಆರೋಗ್ಯವೇ ಭಾಗ್ಯ. ದುಡ್ಡಿಲ್ಲ ಅಂದ್ರೆ ಬದುಕಬಹುದು, ಆದ್ರೆ ಆರೋಗ್ಯ ಇಲ್ಲ ಅಂದ್ರೆ ಮನುಷ್ಯನ ಜೀವನವೇ ಬೇಡ ಅನ್ಸುತ್ತೆ, ಹೌದಲ್ವಾ? ಹಾಗೆ ಆರೋಗ್ಯದ ಕಡೆ ಏನಪ್ಪ ಮಾಡ್ಬೇಕು ನೀವು? ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸಕ್ಕೆ ಸಹಕಾರಿಯಾಗ್ತಕ್ಕಂಥದ್ದೇನು? ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು, ಸಕಾಲಕ್ಕೆ ನಿದ್ರೆಯನ್ನ ಮಾಡ್ತಕ್ಕಂಥದ್ದು. ಅದರಲ್ಲೂ 50 ವರ್ಷದ ಮೇಲಾಗಿರ್ತಕ್ಕಂಥವರು ತುಂಬ ಬಾಡಿಗೆ ಎಫೆಕ್ಟ್ ಅನ್ನ ಹಾಕೋಕ್ ಹೋಗಬೇಡಿ. ಆದಷ್ಟು ಶಾಂತ ರೀತಿಯಿಂದ ಈ ಮಾಸವನ್ನ ತಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸುಬ್ರಹ್ಮಣ್ಯನಿಗೆ ಭಸ್ಮಾರ್ಚನೆಗಿಂದ ಮಾಡ್ತಕ್ಕಂಥದ್ದು. ಪ್ರತಿನಿತ್ಯ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಆ ಭಸ್ಮಾರ್ಚನೆ ಮಾಡಿರ್ತಕ್ಕಂಥ ಒಂದು ಹಗುಳನ್ನ, ಭಸ್ಮವನ್ನ ನಿಮ್ಮ ಶರೀರ ಪ್ರಾಶನ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ, ಅರೋಹರ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಸ್ವಲ್ಪ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಕಂಟ್ರೋಲಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಧನುಸ್ಸು ರಾಶಿ, ಧನುಸ್ಸು ರಾಶಿಯವರಿಗೆ ಏನಪ್ಪ, ಧನುಸ್ಸು ರಾಶಿಗೆ ಅಧಿಪತಿ ಗುರು. ಗುರು ಇನ್ನೇನು ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಜಯ ಅಂತಕ್ಕಂಥದ್ದು, ವಿಕ್ಟರಿ ಅಂತಕ್ಕಂಥದ್ದು, ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಜಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಯಾಕೆ ಅಂತಂದ್ರೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಸುಖ ಸ್ಥಾನದಲ್ಲಿ ಶನಿ, ಧನುರ್ ಮೀನ, ಗುರು ಅಧಿಪತಿ. ಮೀನ ರಾಶಿಯಲ್ಲಿ ಶನಿ ಇದ್ದಾನೆ, ಮಿಥುನ ರಾಶಿಗೆ ಗುರು ಬರ್ತಾ ಇದ್ದಾನೆ. ಇನ್ನೇನು ಮೇ 14ರಿಂದ ಬಹಳಷ್ಟು ಅನುಕೂಲಗಳನ್ನು ಪಡೀತಕ್ಕಂಥ ಸಾಧ್ಯತೆ. ಆದರೆ ಎಚ್ಚರಿಕೆ ವಹಿಸಿ. ನಿಮಗೂ ಕೂಡ ಹೇಳ್ತಕ್ಕಂಥದ್ದಿಷ್ಟೇ, ಸುಖವನ್ನ ಅಧಿಕವಾಗಿ ಪಡೆದಾಗ ಶರೀರದ ಹತೋಟಿಯನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ. ಸುಮ್ಮನೆ ಭಗವಂತ ದುಡ್ಡು ಕೊಟ್ಟಿದ್ದಾನೆ ಅಂತ ಹೇಳಿ ಎಲ್ಲೋ ಸುತ್ತೋದು, ಸುಮ್ಮನೆ ಖರ್ಚು ಮಾಡೋದು, ಇಲ್ಲ ಒಂದಷ್ಟು ಕೋಟ್ಯಾಂತರ ರೂಪಾಯಿ ಕಲಿಯುಗದ ದೈನ್ಯ, ತಿರುಪೆ ಅಂದ್ರೆ ಸಾಲ,
ಎಲ್ಲಿ ಯಾರ್ಯಾರು ಸಾಲ ಕೊಡ್ತಾರೋ ತಗೊಳ್ತಕ್ಕಂಥದ್ದು, ಅದನ್ನು ಮಾಡ್ತೀನಿ ಅನ್ನೋದು, ಇದನ್ನು ಮಾಡ್ತೀನಿ ಅಂತಕ್ಕಂಥದ್ದು. ಖಂಡಿತವಾಗಿ ಆ ಕೆಲಸ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸಾಲವನ್ನು ಹೆಚ್ಚಾಗಿ ಮಾಡುವ ಪರಿಸ್ಥಿತಿ ಈ ಮಾಸದಲ್ಲಿ ಕಂಡು ಬರ್ತಾ ಇದೆ. ಲಾಭದಾಯಕ ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ನಿರ್ಣಯವನ್ನ ಮಾಡ್ಕೊಂಡ್ಬಿಡ್ತೀರಾ. ಅಯ್ಯೋ ಇನ್ನೊಂದು ಬರುತ್ತಲ್ಲ, ಇನ್ನೊಂದು ಸಾಲ ತೀರಿಸಿದ್ರೆ ಆಯ್ತಾ ಬಿಡು ಅನ್ನೋ ಧೈರ್ಯ, ಮಂಡು ಧೈರ್ಯವನ್ನ ಪಡ್ತೀರ. ಆ ಮಂಡ ಧೈರ್ಯವನ್ನು ಪಡ್ಲಿಕ್ಕೆ ಹೋಗಬೇಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಜೀವನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮುಂದಿನ ದಿನಗಳಲ್ಲಿ ಸುಖಮಯವಾದ ಜೀವನ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಗುರುವಿನ ಸ್ತೋತ್ರ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರತಿನಿತ್ಯ ಈ ಮಂತ್ರವನ್ನು ಪಾರಾಯಣವನ್ನು ಮಾಡಿಕೊಳ್ತಕ್ಕಂಥದ್ದು. ಜೊತೆಗೆ ಗುರು ಸಮಾನರಾಗಿರ್ತಕ್ಕಂಥವರಿಗೆ ಗುರುವಾರ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ಮಾಸದಲ್ಲಿ, ಮೇ ಮಾಸದಲ್ಲಿ ನೀವು ಯಾರನ್ನ ನಂಬಿರ್ತೀರೋ ಆ ನಂಬಿರ್ತಕ್ಕಂಥವರೇ ನಿಮಗೆ ಮೋಸವನ್ನ ಮಾಡ್ತಾರೆ. ಮಿತ್ರ ದ್ರೋಹ ಅಂತ ಕರಿತೇವೆ. ಮಿತ್ರ ದ್ರೋಹಕ್ಕೆ ಬಲಿಯಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಅಪರಾಧಗಳು ಮಾಡ್ತಕ್ಕಂಥ ಸಾಧ್ಯತೆ, ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ತಕ್ಕಂಥ ಸಾಧ್ಯತೆ. ಎಚ್ಚರಿಕೆಯಿಂದ ತಿಂಗಳನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲ ಅಂದರೆ ಬಹಳಷ್ಟು ಕೇಸಸ್ಗಳನ್ನು ಮೇಲಾಕೋಬೇಕಾಗತ್ತೆ, ಅಪರಾಧಗಳನ್ನು ಮೇಲಾಕೋಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕಪ್ಪು ಶ್ವಾನಕ್ಕೆ ಪ್ರತಿನಿತ್ಯ ಊಟವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗಾಗಲೇ ಸಾಲದಿಂದ ತತ್ತರಿಸ್ಬಿಟ್ಟಿದ್ದೀರಾ. ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಗುರುಗಳೇ ಏನು ಮಾಡಿದ್ರು ಕೂಡ 6 ಕೇಳಲಿಲ್ಲ, 3 ಕೇಳಿಲಿಲ್ಲ, ಊಟ ತಿಂಡಿಗೆ ನೆಮ್ಮದಿಗೆ ನಿದ್ದೆ ಇಲ್ಲ, ಕಮ್ಮಿ ಇಲ್ಲ, ಆದರೆ ಸಾಲ ತೀರ್ಸೋಕೆ ಆಗ್ತಾ ಇಲ್ಲ. ಸಾಲಗಿರು ಬಂದು ಕುತ್ತಿಗೆ ಮೇಲೆ ಕೂತ್ಕೊಂಡಿದ್ದಾರೆ. ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೌದಲ್ವಾ? ಯೋಚನೆ ಮಾಡಬೇಡಿ. ಸದ್ಯದಲ್ಲೇ ಮುಕ್ತಿ ಅಂತಕ್ಕಂಥದ್ದು ಸಿಗತ್ತೆ. ಪ್ರತಿನಿತ್ಯ ಶ್ರೀಚಕ್ರ ಆರಾಧನೆಯನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಶ್ರೀಚಕ್ರ ಸ್ಥಾಪನೆ ಮಾಡಿ, ಪ್ರತಿನಿತ್ಯ ಆರಾಧನೆಯನ್ನು ಮಾಡಿ. ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ಮೇ ಮಾಸದಲ್ಲಿ ಹೇಗಿರುತ್ತೆ? ಜನ್ಮದಲ್ಲಿ ಶನಿ, ಯಾವತ್ತೂ ಕಷ್ಟಗಳನ್ನೇ ನೋಡಿದವರಲ್ಲ ನೀವು, ಅಂತ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕಾಗತ್ತೆ. ಯಾಕಪ್ಪ ಈ ಕಷ್ಟ? ಇನ್ನು ಶನಿ ಜನ್ಮಕ್ಕೆ ಬಂದಿದ್ದಾನೆ, ಇನ್ನು 2.5 ವರ್ಷ ಇರ್ತಾನೆ. ಆದರೂ ಈಗಲೇ ಈ ಕಷ್ಟಗಳು, ಬಹಳಷ್ಟು ಅನಾನುಕೂಲಗಳಾಗ್ತಾ ಇದೆಯಲ್ಲ, ಮುಂದೆ ಏನಪ್ಪಾ ಅನ್ನೋ ಆತಂಕ, ಭೀತಿ ನಿಮ್ಮನ್ನು ಆವರಿಸ್ಕೊಳ್ತಕ್ಕಂಥ ಮಾಸವಾಗುತ್ತೆ. ಜೊತೆಯಲ್ಲಿರೋರು, ಅಕ್ಕಪಕ್ಕದವರ ಜೊತೆಯಲ್ಲಿ, ನೆಂಟರ ಇಷ್ಟರ ಜೊತೆಯಲ್ಲಿ ಕಲಹಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಯನ್ನು ಮಾಡ್ಕೊಂಡ್ಬಿಡ್ತೀರಾ. ಬುದ್ಧಿಶಕ್ತಿ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ. ಸಕಾಲಕ್ಕೆ ಬುದ್ಧಿ ಅಂತಕ್ಕಂಥದ್ದು ಕೆಲಸ ಮಾಡಲ್ಲ. ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯನ್ನು ವಹಿಸಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೆಲ್ಲರಿಗೂ ಕೂಡ ಆದಿತ್ಯಾದಿ ನವಗ್ರಹಗಳ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ, ನಾನು ಕೂಡ ಈ ಮೇ ತಿಂಗಳಲ್ಲಿ ನಿಮ್ಮ ಪರವಾಗಿ ನಾನು ಕೂಡ ಆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ.